ಸಸ್ಪೆನ್ಸ್ ಆಗಿ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ನೋಡ್ಬೋದು ಒಂದ್ಸಲಿ. ಆಮೇಲೆ ಏನಂದರೆ ಹೊಸ ಟೀಮ್ನ ಸಪೋರ್ಟ್ ಮಾಡಿ, ಹೊಸಬ್ರನ್ನ ಸಪೋರ್ಟ್ ಮಾಡಿದ್ರೆ ತುಂಬ ಜನ ಬರ್ತಾರೆ. ಮತ್ತು ಹೊಸ ಪ್ರಯತ್ನಗಳು ಬರ್ತಾ ಇರತ್ತೆ. ನಾವು ಹೊಸಬ್ರೆ, ಇನ್ನು ನಮ್ಮದು ಬರ್ತಾ ಇದೆ, ನಾವು ಮಾಡ್ತಾ ಇದ್ದೀವಿ. ಕಪಟಿ ಅಂದರೆ ಏನು ಅರ್ಥ ಸಿನಿಮಾದಲ್ಲಿ? ಅದು ಟೈಟ್ಲಿಗೆ ಅರ್ಥ ಸಿಗುತ್ತಾ ಲಾಸ್ಟಲ್ಲಿ? ಕಪಟಿ ಅಂತ ಅರ್ಥ ಸಿಕ್ಕಿಲ್ಲ, ಹುಡುಕ್ತಾ ಇದ್ದೀನಿ, ಸಿಗಲಿಲ್ಲ. ಇನ್ನು ಸಿಕ್ಕಾಗ ಇನ್ನೊಂದ್ಸಲಿ ನಿಮ್ಗೆ ಕರೆದ್ಬಿಟ್ಟು ಹೇಳೋಣ. ಡೈರೆಕ್ಟ್ರ್ ಸ್ಕ್ರೀನ್ ಪ್ಲೇ ಇಷ್ಟ ಆಯಿತು. ಡೈರೆಕ್ಷನ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ನಾವೆಲ್ಲ ನೋಡ್ಬೋದು, ಒಂದು ಸಲ ನೋಡ್ಬೋದು. ಎಲ್ಲರೂ ನೋಡಿದಾಗ ಎಲ್ರಿಗೂ ಹೊಸ್ದಾಗಿ ಕಾಣುತ್ತೆ. ಯಾಕಂದರೆ ಎಲ್ಲ ಹೊಸ ಟೀಮು, ಒಂದು ಸ್ವಲ್ಪ ಸಪೋರ್ಟ್ ಮಾಡಿ. ನಮ್ಮಂಥವ್ರು ಬೆಳೆದ್ರೇ ಎಲ್ರಿಗೂ ಹೊಸತನನ ಬರೋಕ್ಕಾಗೋದು. ಸರ್ ಹೇಳಿದ್ದಾರೆ, ಹೊಸಬ್ರು ಬರಬೇಕು, ಹೊಸತನನ ಹುಟ್ಟಾಕಬೇಕು, ಹೊಸ ಹೀರೋಗಳು ಬರ್ತಾ ಇರಬೇಕು ಅಂತ. ಹಾಗೆ ಹೊಸಬ್ರು ಬಂದಿದ್ದಾರೆ ಕಂಟೆಂಟಾಗಿ. ಒಂದು ಸ್ವಲ್ಪ ಸಪೋರ್ಟ್ ಮಾಡ್ತಾಯಿರಿ ಸರ್, ಎಲ್ಲರೂ ಇದೇ ಥರ ಬನ್ನಿ. ಸರ್, ಕಪಟಿ ಸಿನಿಮಾ ನೋಡಿದ್ದೀರಾ? ಹೆಂಗೆ ಅನಿಸ್ತು ನಿಮಗೆ? ಆ್ಯಕ್ಚುಲಿ ಸಿನಿಮಾ ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಎಂಡಿಂಗ್ವರೆಗೂ ತುಂಬ ಟ್ರಾವೆಲಿಂಗ್ ಮಾಡ್ತಾಯಿದೆ. ಎಲ್ಲೂ ಬೋರಾಗಂತ ಎಲ್ಲೂ ಕಂಟೆಂಟ್ ಏನೂ ಇಲ್ಲ. ಆಮೇಲೆ ರೆಕಾರ್ಡಿಂಗ್ ಆಗಲಿ ಅಥವಾ ಕ್ಯಾಮ್ರಾ ವರ್ಕ್ ಆಗಲಿ ತುಂಬ ಚೆನ್ನಾಗಿದೆ. ಒಂಥರ ಆ ಕಲರ್ ಟೋನ್ ಆಗಲಿ ತುಂಬ ಇಂಪ್ರೆಸ್ ಆಗುತ್ತೆ. ಆ್ಯಕ್ಚುಲಿ ತುಂಬ ಇಷ್ಟ ಆಗುತ್ತೆ ಸಿನಿಮಾ ಸ್ಟಾರ್ಟಿಂಗ್ ಎಂಡಿಂಗ್ವರೆಗೂ. ಓಕೆ, ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂತ ಹೇಳ್ತಾರೆ, ಅದೆಲ್ಲ ಸಸ್ಪೆನ್ಸ್ ಎಲ್ಲ ಹೆಂಗೆ ಟ್ವಿಸ್ಟ್ ಕೊಡುತ್ತಾ? ಸ್ಟಾರ್ಟಿಂಗಿಂದ ಎಂಡಿಂಗ್ ತುಂಬ ಕ್ಯಾರಿ ಮಾಡುತ್ತೆ. ಅದ್ರ ತಪ್ಪೇನೂ ಏನಿಲ್ಲ, ಮಿಸ್ಸೇ ಆಗಲ್ಲ ನಿಮಗೆ. ಅಂದರೆ ನೆಕ್ಸ್ಟ್ ಸೀನ್ ಏನಾಗುತ್ತೆ ತುಂಬ ಇಂಪ್ರೆಸಿವ್ ಆಗಿದೆ. ಸೊ ಎಲ್ಲರೂ ಬಂದು ಫ್ಯಾಮಿಲಿ ಆಡಿಯನ್ಸ್ ಬಂದು ತುಂಬ ಸಿನಿಮಾ ಎಂಜಾಯ್ ಮಾಡ್ಬೋದು, ಆ ಥ್ರಿಲ್ಲಿಂಗ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಕಾಮನ್ ಆಡಿಯನ್ಸಿಗೆ ಕೂಡ ಇಷ್ಟ ತುಂಬ ಆ್ಯಕ್ಚುಲಿ ತುಂಬ ಇಷ್ಟ ಆಗುತ್ತೆ. ಆಮೇಲೆ ನಿಮಗೆ ಆ ರೆಕಾರ್ಡಿಂಗ್ ಆಗಲಿ ಅಥವಾ ಈ ಕ್ಯಾಮ್ರಾ ವರ್ಕ್ ಸ್ಟಾರ್ಟಿಂಗ್ ಎಂಡಿಂಗ್ವರೆಗೂ ಕ್ಯಾರಿ ಮಾಡುತ್ತೆ ನೋಡಿ. ಆಮೇಲೆ ಸ್ಟೋರಿ, ಆಮೇಲೆ ನೆಕ್ಸ್ಟ್ ಸೀನ್ ಏನಾಗುತ್ತೆ ತುಂಬ ಇದು ಇದೆಯಲ್ಲ, ಎಂಡಿಂಗ್ವರೆಗೂ ತುಂಬ ಕ್ಯಾರಿ ಆಗಿದೆ. ಸುಕೃತವಾಗಿ ಅವರು ಆ್ಯಕ್ಟಿಂಗ್ ತುಂಬ ಇಂಪ್ರೆಸ್ ಆಗುತ್ತೆ. ಸ್ಟಾರ್ಟಿಂಗಿನ ಮಚ್ಚಿಟ್ಕೊಂಡು ಕಟ್ ಮಾಡಿದಾಗ ಯಾಕಂದರೆ ಇವರೇನೋ ವಿಲನ್ ಅಂತ ಅನಿಸ್ಬಿಡುತ್ತೆ. ಬಟ್ ಆ ವಿಲನ್ ಅವರಲ್ಲ. ಬಟ್ ಎಂಡಿಂಗ್ ಇರೋದು ಆ ಚಿಕ್ಕ ಪಕ್ಕದಲ್ಲಿ ಇರೋ ಒಂದು ಕ್ಯಾರಿ ವಿಲನ್ ಇದೆಯಲ್ಲ, ಅದು ಇವರೇನ ಅನಿಸ್ಬಿಟ್ಟು ಆ ಥ್ರಿಲ್ಲಿಂಗ್ ಸಿಗುತ್ತೆ ನಿಮಗೆ. ಥ್ಯಾಂಕ್ ಯು. ಸರ್, ಕಪಟಿ ಸಿನಿಮಾ ನೋಡಿದ್ದೀರಾ? ಹೆಂಗೆ ಅನಿಸ್ತು ಸಿನಿಮಾ? ಏನಿದೆ ಸಿನಿಮಾದಲ್ಲಿ? ಸಿನಿಮಾ ಚೆನ್ನಾಗಿದೆ. ಹೊಸಬ್ರು ಆ್ಯಕ್ಚುಲಿ ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಆಡಿಯನ್ಸ್ ಕೂಡ ಬಂದು ನೋಡಬೇಕು ಅಂತ ಕೇಳ್ತಾ ಇದ್ದೀನಿ. ಏನಿದೆ ಮೆಸೇಜ್? ಏನಿದೆ? ಸಸ್ಪೆನ್ಸ್ ಥ್ರಿಲ್ಲರ್ ಇದೆ ಅನಿಸುತ್ತೆ. ಡಾರ್ಕ್ ವೆಬ್, ಆ್ಯಕ್ಚುಲಿ ಅದು ಡಾರ್ಕ್ ವೆಬ್ ಅನ್ನೋ ಇದರಲ್ಲಿ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಆ್ಯಕ್ಚುಲಿ. ಅದೇ ಒಟ್ಟಿನಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸತನ ಅಂತ ಏನೋ ಹೇಳ್ತೀವಿ, ಆ ಥರ ಒಂದು ಸಿನಿಮಾ ಬಂದಿದೆ. ಎಲ್ಲರೂ ನೋಡಬೇಕು, ಎಲ್ಲರೂ ಸಪೋರ್ಟ್ ಮಾಡಬೇಕು. ಕಾಮನ್ ಆಡಿಯನ್ಸ್ಗೆ ಅರ್ಥ ಆಗುತ್ತಾ ಇದು ಡಾರ್ಕ್ ವೆಬ್ ಈ ಥರದ್ದೆಲ್ಲ? ಅರ್ಥ ಆಗುತ್ತೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಯಾಕಂದರೆ ಆ ವಿಷಯ ಗೊತ್ತಿದ್ದು ಆ ಹೀರೋಯಿನ್ ಅದು ಕಂಟಿನ್ಯೂ ಮಾಡ್ತಾರೆ, ಅದು ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ಡೈರೆಕ್ಟ್ರು ಚೆನ್ನಾಗಿ ಮಾಡಿದ್ದಾರೆ. ಹಾರರ್ ಕಂಟೆಂಟ್ ಏನಾದರೂ ಇದೆಯಾ ಅನಿಸುತ್ತೆ? ಇದೆ, ಸ್ವಲ್ಪ ಫೀಲ್ ಕೊಡುತ್ತದೆ. ಆ್ಯಕ್ಟಿಂಗು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ದೇನು ಪ್ರಾಬ್ಲಮ್ ಇಲ್ಲ, ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೇಳಿದ್ನಲ್ಲ, ಹೊಸೊಬ್ರು ಸೂಪರ್. ಸಿನಿಮಾನೇ ಚೆನ್ನಾಗಿದೆ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಟೀಮ್.